ಇವತ್ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವಂತಹ ದುಬಾರಿ ಪ್ರೋಬಯೋಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡ್ ಬಂದಿರೋ ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡೋ 2 ಅದ್ಭುತ ಸಾಂಪ್ರದಾಯಿಕ ಆಹಾರಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಅರಸು ಆರೋಗ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಅರ್ಚನಾ ವಿಕೆ, ಪೀಡಿಯಾಟ್ರಿಷಿಯನ್ ಹಾಗೂ ಚೈಲ್ಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್. ಹೌದು, ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಮ್ಯಾಜಿಕ್ ಮಾಡ್ತಾ ಇರೋದು ರಾಗಿ ಅಂಬಲಿ ಹಾಗೂ ಮೆಂತೆ ಸೊಪ್ಪಿನ ತಂಬುಳಿ. ವಿಶೇಷವಾಗಿ ಗರ್ಭಿಣಿಯರು, ಬಾಣಂತಿಯರು ಮತ್ತು ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಇದು ಅದ್ಭುತವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ ರಾಗಿ ಅಂಬಲಿ. ಬನ್ನಿ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ರಾಗಿ ಅಂಬಲಿ ಮಾಡಲು ಇಲ್ಲಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು 1 ಗ್ಲಾಸ್ ನೀರಲ್ಲಿ ಕ್ಲೀನ್ ಆಗಿ ಏನು ಗಂಟಿಲ್ದೆ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಆ ನಂತರ ಇದನ್ನು ಗಟ್ಟಿ ಆಗೋ ತನಕ ನಾವು ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡೋಣ. ನೋಡ್ತಾ ಇದ್ದೀರಾ ಅಲ್ಲ, 5 ರಿಂದ 6 ನಿಮಿಷದಲ್ಲಿ ಈ ರೀತಿ ಇದು ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ. ಮಿಶ್ರಣ ತಣ್ಣಗಾದ್ಮೇಲೆ ಇದನ್ನು 1 ಗ್ಲಾಸ್ ನೀರಲ್ಲಿ ನೆನೆಸಿಟ್ಟು ಪೂರ್ತಿ ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಉಪ್ಪು ಹಾಕಿರೋದ್ರಿಂದ ಗುಡ್ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಇದು ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ. ರಾಗಿ ಅಂಬಲಿಯನ್ನು ಇನ್ನಷ್ಟು ನ್ಯೂಟ್ರಿಷಿಯಸ್ ಆಗಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ ಮೊಸರನ್ನು ತಗೊಂಡಿದ್ದೀನಿ. ಎಲ್ಲಾ ಸಾಮಗ್ರಿಗಳನ್ನು ತಯಾರಾಗಿರುವಂತಹ ರಾಗಿ ಗಂಜಿಗೆ ಬೆರೆಸಿ ಉಪ್ಪು ಹಾಗೆ 1 ಚಿಟಿಕೆ ಜೀರಿಗೆ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ನ ಬೆರೆಸಿದ್ರೆ ಡೈಜೆಷನ್ಗೂ ಕೂಡ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಬನ್ನಿ ಇದರ ಬೆನಿಫಿಟ್ಸ್ ಕೂಡ ನಾವು ಏನೆಲ್ಲ ಇದೆ ಅಂತ ತಿಳಿಯೋಣ. ಇದನ್ನ ಬರೀ ರಾಗಿ ಮಾಲ್ಟ್ ತರ ಕುಡಿಯೋದಕ್ಕಿಂತ ರಾತ್ರಿ ಇಡೀ ಹುದುಗಿಸಿ ಅಂದ್ರೆ ಫರ್ಮೆಂಟ್ ಮಾಡಿ ಕುಡಿಯೋದ್ರಿಂದ ಇದರ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ. ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕ್ಯಾಲ್ಸಿಯಂ ಮತ್ತು ಐರನ್ ಅಂಶದ ಅವಶ್ಯಕತೆ ತುಂಬಾ ಇರುತ್ತೆ. ರಾಗಿಯಲ್ಲಿರುವ ಫೈಟಿಕ್ ಆಸಿಡ್ ಈ ಫರ್ಮೆಂಟೇಶನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಐರನ್ ಸಿಗೋ ತರ ಮಾಡುತ್ತೆ. ಇನ್ನು ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಅಂದ್ರೆ ಪ್ರೋಬಯೋಟಿಕ್ಸ್ ಇರೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. 8 ರಿಂದ 10 ತಿಂಗಳ ಮೇಲ್ಪಟ್ಟ ಇರುವ ಮಕ್ಕಳಿಗೆ ಖಾರ ಇಲ್ಲದೆ ನೀವು ಈ ರಾಗಿ ಅಂಬಲಿಯನ್ನು ಈಸಿಲಿ ಕೊಡಬಹುದು. 2ನೇ ಸೂಪರ್ ಫುಡ್ ಮೆಂತೆ ಸೊಪ್ಪಿನ ತಂಬುಳಿ. ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 1 ಕಪ್ ಮೆಂತೆ ಸೊಪ್ಪು, 1 ಕಪ್ ಮೊಸರು, 1 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೂ ಜೀರಿಗೆ, 2 ಮೆಣಸಿನಕಾಯಿ. ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಮಾಡ್ತಾ ಇದ್ರೆ ಮೆಣಸಿನಕಾಯಿಯನ್ನು ನೀವು ಉಪಯೋಗಿಸಬಾರದು. ಹಾಗೆ ಅರ್ಧ ಕಪ್ ಕೊಬ್ಬರಿಯನ್ನು ನಾನಿಲ್ಲಿ ತಗೊಂತಾ ಇದ್ದೀನಿ. ಮೊದಲಿಗೆ ನಾವು ಮೆಂತೆ ಸೊಪ್ಪನ್ನು 1 ರಿಂದ 2 ಬಾರಿ ಕ್ಲೀನ್ ಆಗಿ ವಾಶ್ ಮಾಡೋಣ. ಆ ನಂತರ 1 ಟೇಬಲ್ ಸ್ಪೂನ್ ತುಪ್ಪಕ್ಕೆ ಮೆಂತೆ ಎಲೆಗಳು, ಮೆಣಸಿನಕಾಯಿ, ಪೆಪ್ಪರ್ ಹಾಗೂ ಜೀರಿಗೆಯನ್ನು ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಬೆಂದಾದ್ಮೇಲೆ ಮಿಕ್ಸ್ಚರ್ ಅನ್ನು ಕೂಲ್ ಮಾಡೋಣ. ಆ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಇದರ ಜೊತೆಗೆ 1 ಕಪ್ ಮೊಸರು, ಅರ್ಧ ಕಪ್ ಕೊಬ್ಬರಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಬೆರೆಸಿ ಇದನ್ನ ಗ್ರೈಂಡ್ ಮಾಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ನೀವಿಲ್ಲಿ ಆಡ್ ಮಾಡಬಹುದು. ನೋಡ್ತಾ ಇದ್ದೀರಾ ಅಲ್ಲ, ರೆಸಿಪಿ ಎಷ್ಟು ಈಸಿ ಆಗಿದೆ ಅಂತ. ಬನ್ನಿ ಇದರಲ್ಲಿ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳಿಯೋಣ. ನಮ್ಮೆಲ್ಲರಿಗೂ ಗೊತ್ತಿದೆ, ಬಾಣಂತಿಯರಲ್ಲಿ ಮೆಂತೆ ಸೊಪ್ಪು ಎದೆ ಹಾಲನ್ನು ಹೆಚ್ಚಿಸಲು ರಾಮಬಾಣ. ಆದ್ರೆ ಬಾಣಂತಿಯರಿಗೆ ಎಷ್ಟೋ ಬಾರಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉರಿ ಸಮಸ್ಯೆ ಇರುತ್ತೆ. ಈ ತಂಬಳಿಯಲ್ಲಿರುವ ಮಜ್ಜಿಗೆ ಮತ್ತು ಜೀರಿಗೆ ಹೊಟ್ಟೆಯನ್ನು ತಂಪಾಗಿಸುತ್ತೆ. ಮಕ್ಕಳಲ್ಲಿ ಜೀರ್ಣಶಕ್ತಿ ಕಡಿಮೆ ಇದ್ದಾಗ ಅಥವಾ ಹೊಟ್ಟೆ ಹಸಿವು ಆಗ್ತಾ ಇಲ್ಲ ಅಂತ ಅಂದಾಗ ಬಿಸಿ ಅನ್ನದ ಜೊತೆಗೆ ಈ ತಂಬಳಿಯನ್ನು ಹಾಕಿ ಕೊಟ್ಟು ನೋಡಿ, ಅವರ ಜೀರ್ಣಕ್ರಿಯೆ ಅದ್ಭುತವಾಗಿ ಸುಧಾರಿಸುತ್ತೆ. ನಮ್ಮ ಕರುಳು ಚೆನ್ನಾಗಿದ್ರೆ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಇವತ್ತೇ ನಿಮ್ಮ ಮನೆಗೆ ಈ ಹೆಲ್ದಿ ಸಾಂಪ್ರದಾಯಿಕ ಬದಲಾವಣೆಯನ್ನು ನೀವು ತರಬೇಕು. ಈ 2 ರೆಸಿಪಿಯನ್ನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಮಕ್ಕಳಿಗೆ ಹಾಗೂ ಕುಟುಂಬದವರಿಗೆ ನೀಡಿ. ಈ ಮಾಹಿತಿ ಇಷ್ಟ ಆದಲ್ಲಿ ಅರಸು ಆರೋಗ್ಯ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೆಲ್ದಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್.